ಉನ್ನತೋನ್ನತನಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬೆಳಗಿನ ಜಾವದ ಶುಭಾಶಯಗಳನ್ನ ಕೋರುತ್ತಾ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯ 21ರಿಂದ 26 ವಚನಗಳ ತನಕ. ಜ್ಞಾನೋಕ್ತಿ 3ನೇ ಅಧ್ಯಾಯ 21ರಿಂದ 26 ವಚನಗಳ ತನಕ. ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವು ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವೂ ಆಗಿರುವವು. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರಿಸುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಸಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಸತ್ಯವೇದದಲ್ಲಿ 114ನೇ ಸಂಗೀತ, ನಮ್ಮ ಸಭಾ ಸಂಗೀತಗಳಲ್ಲಿ 114ನೇ ಸಂಗೀತ, ಇದ್ದಾನೆ ಗಾನ ವೈದ್ಯನು ಕಟಾಕ್ಷವುಳ್ಳ ಯೇಸು. ಈ ಹಾಡನ್ನ ಹಾಡಿಕೊಳ್ಳ. ಇದ್ದಾನೆ ಗಾನ ವೈದ್ಯನು ಕಟಾಕ್ಷವುಳ್ಳ ಯೇಸು. ಆರೋಗ್ಯ ಮಾಡಬಾಲನು ಸುಕ್ಷೇಮ ಇಲ್ಲಿ ಕೇಳು. ಆಯುಂ ಪಾದ ಸ್ವರವೇ ಆತಿರಮ್ಯರಾಗವೇ. ಮೂದು ಮೂದು ಹೆಸರೇ ಯೇಸು ಪ್ರಿಯ ಯೇಸು. ನಿರ್ಭಯ ಶಾಂತಿ ಕೊಡುತ್ತೆ ಕ್ರಿಸ್ತೇಸುವಿನ ಧ್ಯಾನ. ಅನಂತ ಪರಿಮಳವೇ ಈ ಶ್ರೇಷ್ಠವಾದ ನಾಮ. ಆಯಿಂಪಾದ ಸ್ವರವೇ ಆತಿರಮ್ಯರಾಗವೇ. ಮೂದು ಮೂದು ಹೆಸರೇ ಯೇಸು ಪ್ರಿಯ ಯೇಸು. ಕೊಂಡಾಡಿರಿ ಸಮಸ್ತರೇ ಈ ದಿವ್ಯ ಮಿತ್ರ ನಾನು. ಆನಂದ ಪಾಟ್ಟು ಮಾನವೇ ಆರಾಧಿಸೇಸುವಾನು. ಆಯಿಂಪಾದ ಸ್ವರವೇ ಆತಿರಮ್ಯರಾಗವೇ. ಮೂದು ಮೂದು ಹೆಸರೇ ಯೇಸು ಪ್ರಿಯ ಯೇಸು. ಆಲೈಸಿ ಹಿರಿಕಿರರೆ ಕ್ರಿಸ್ತೇಸು ನಿಮ್ಮ ಜೀವ. ನಮ್ಮಾತ್ಮದಾಪ್ತನಾತನೇ ಸಮಾಧಿ ಜಯಿಸಿದಾತ. ಆಯಿಂಪಾದ ಸ್ವರವೇ ಆತಿರಮ್ಯರಾಗವೇ. ಮೂದು ಮೂದು ಹೆಸರೇ ಯೇಸು ಪ್ರಿಯ ಯೇಸು. ಈ ಸಮಯದಲ್ಲಿ ಸಹೋದರ ಡೇವಿಡ್ ಅವರು ನಮ್ಮನ್ನ ಆರಂಭದ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ. ಮಹೋನ್ನತನು, ಅದ್ಭುತ ಕಾರ್ಯನು, ಸರ್ವಾಧಿಕಾರಿಯಾಗಿರುವ ನಮ್ಮ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಸರ್ವವನ್ನು ಸೃಷ್ಟಿ, ಸರ್ವವನ್ನು ನೀತಿ ನ್ಯಾಯಗಳಿಂದ ಸ್ವಾಮಿ ಪರಿಪಾಲನೆ ಮಾಡಿಕೊಂಡಂತ ನಮ್ಮ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ.
ಈಗೋ ಸ್ವಾಮಿ, ಈ ರಾತ್ರಿ ಎಲ್ಲ ನಮ್ಗೆ ಸುಖವಾದ ನಿದ್ರೆಯನ್ನು ಕೊಟ್ಟು ಈ ಒಂದು ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮನ್ನು ಪ್ರಾರ್ಥಿಸುವಂತೆ ಕೃಪೆಯನ್ನು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗೋ ಸ್ವಾಮಿ, ಅನೇಕರು ಈ ಒಂದು ಪ್ರಾರ್ಥನೆ ಕೂಟದಲ್ಲಿ ಸೇರಿ ನಿಮ್ಮನ್ನು ಪ್ರಾರ್ಥಿಸುವಂತೆ ಸಹಾಯವನ್ನು ದಯಪಾಲಿಸಿರಿ. ನಿಮ್ಮ ಒಂದು ಪರಿಶುದ್ಧ ಆತ್ಮದಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಈಗೋ ಸ್ವಾಮಿ, ದಾವೀದನು ಹೇಳುವಂತವನಾಗಿದ್ದೇನೆ ಸ್ವಾಮಿ, ಎಲ್ಲಾ ವಿಷಯದಲ್ಲಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವನಾಗಿದ್ದೇನೆ ಎಂಬುದಾಗಿ ಕರ್ತನೆ. ನಾವು ಕೂಡ ನಮಗೆ ಸ್ವಾಮಿ ನಮ್ಮ ಜೀವನದಲ್ಲಿ ಮಾಡಿರುವಂತ ಎಲ್ಲಾ ಒಂದು ಉಪಕಾರಗಳನ್ನು ನೆನೆಸಿಕೊಂಡು ಕರ್ತನೆ, ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ರಾತ್ರಿಯೆಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಬೆಳಗಿನ ಜಾವದಲ್ಲಿದ್ದು ನಿಮ್ಮನ್ನು ಅಪ್ಪ ತಂದೆ ಎಂದು ನಾವು ಪ್ರಾರ್ಥಿಸುವಂತೆ ಕೃಪೆಯನ್ನು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಲೋಕದ ರಕ್ಷಣೆಗಾಗಿ ಕರ್ತನೆ ಸ್ವಾಮಿ, ಎಲ್ಲರನ್ನು ನೀವು ಜ್ಞಾಪಿಸಿಕೊಂಡು ಆ ಒಂದು ಎರಡನೇ ಬರೋಣದಲ್ಲಿ ಸ್ವಾಮಿ ಎಲ್ಲರೂ ಸಿದ್ಧರಾಗುವಂತೆ ಸ್ವಾಮಿ, ಎಲ್ಲರಿಗೆ ಸುವಾರ್ತೆ ಮುಟ್ಟುವಂತ ಕೆಲಸದಲ್ಲಿ ಮಾಡುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಮತ್ತು ಸ್ವಾಮಿ, ವಿಶೇಷವಾದ ರೀತಿಯಲ್ಲಿ ಎಂ ರಾಜು ಬೋಧಕರನ್ನು ಆಶೀರ್ವದಿಸಿ ಅವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಕೂಡ ಸ್ವಾಮಿ ಆ ಒಂದು ಪರಲೋಕರ ರಾಜ್ಯದ ಸುವಾರ್ತೆಯನ್ನು ಸ್ವಾಮಿ ಸಾರುವಾಗ ಆ ವಾಕ್ಯವನ್ನು ಕೇಳಿ ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ನಾವು ಇತರರಿಗೆ ಸ್ವಾಮಿ ಆ ವಾಕ್ಯವನ್ನು ಸಾರುವಂತೆ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಪುಣ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ. ಆಮೇನ್. 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 ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ಸಹೋದರಿ ಸವಿತಾ ಅವರು ಇದ್ದಾರೆ. ಅವರು ನಮ್ಮ ಕೊಳ್ಳೆಗಾಲದ ಸಭೆಯ ಸಭಿಕರು, ದೈವಿಕ ಕುಟುಂಬದಿಂದ ಬಂದಂತ ದೇವ ಭಕ್ತಳು. ತನ್ನ ಹೆಚ್ಚಿನ ಸಮಯದಲ್ಲಿ ದೇವರ ಜ್ಞಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಬೆಳೆಯುವಂತ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದವಳಾಗಿ ಸಭೆಯ ಸೇವೆಯಲ್ಲಿ ಹೆಚ್ಚು ಸಮಯವನ್ನ ಕಳೆಯುತ್ತಾ ಬೋಧಕರ ಜೊತೆಯಲ್ಲಿ, ಸಭಿಕರ ಜೊತೆಯಲ್ಲಿ ಸೇವೆಗೆ ಒಡನಾಡಿಯಾಗಿದ್ದು ತನ್ನ ಉನ್ನತವಾದ ಸಮಯವನ್ನ ದೇವರ ಸೇವೆಗಾಗಿ ಮುಡಿಪಿಟ್ಟು ದೇವರ ಸೇವೆಯನ್ನ ಆಸಕ್ತಿಯಿಂದ ಅಪೇಕ್ಷಿಸಿ ಮಾಡುತ್ತಿರುವಂತ ಒಬ್ಬ ದೇವರ ಮಗಳು. ಈ ಸಮಯದಲ್ಲಿ ಅವರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರನ್ನ ದೈವಿಕ ಮಾತುಗಳಿಗಾಗಿ, ದೇವರ ಸಂದೇಶಕ್ಕಾಗಿ ಬೆಳಗಿನ ಜಾವದಲ್ಲಿ ನಾನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸಹೋದರಿ ಸವಿತಾ ಅವರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನ ಹಂಚಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರು ಬೆಳಗಿನ ಜಾವದಲ್ಲಿ ಒಂದು ಒಳ್ಳೆಯ ಅವಕಾಶವನ್ನ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ. ಇಂಥ ಅವಕಾಶವು ಎಲ್ಲರಿಗೂ ಬರುವುದಿಲ್ಲ. ದೇವರು ನನಗಾದರೂ ಈ ಒಂದು ಉದಯಕಾಲದ ಸಮಯದಲ್ಲಿ ಆತನನ್ನು ನೆನಪಿಸಿಕೊಳ್ತಕ್ಕಂತ ಒಂದು ಆಶೀರ್ವಾದವನ್ನ ನನಗೆ ನೀಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಸಮಯದಲ್ಲಿ ದೈವಿಕ ವಾಕ್ಯವನ್ನ ತರುವುದಕ್ಕೆ ಅನುವು ಮಾಡಿಕೊಟ್ಟ ಬೋಧಕರಾದ ಎಂ ರಾಜುರವರಿಗೂ ಸಹ ಹೃದಯಪೂರ್ವಕವಾದ ವಂದನೆಗಳನ್ನ ನಾನು ಸಲ್ಲಿಸುವಂತವಳಾಗಿದ್ದೇನೆ. ಹಾಗೂ ಸಹೋದರ ಡೇವಿಡ್ ಅವರಿಗೂ ಸಹ ವಂದನೆಗಳನ್ನ ನಾನು ಸಲ್ಲಿಸುತ್ತೇನೆ. ಈ ಒಂದು ಸಮಯದಲ್ಲಿ ನಾವು ವಾಕ್ಯಕ್ಕೆ ತೆರಳುವಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಆತ್ಮನ ಬಲಕ್ಕಾಗಿ ಪ್ರಾರ್ಥಿಸಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಮುಂಜಾನೆ ಎದ್ದು ನಿನ್ನ ವಾಕ್ಯವನ್ನ ಕೇಳ್ತಕ್ಕಂತ, ನಿಮ್ಮ ಸ್ವರವನ್ನ ಕೇಳ್ತಕ್ಕಂತ ಒಂದು ಸಂದರ್ಭವನ್ನ ನನಗೆ ದಯಪಾಲಿಸಿದ್ದೀರಿ. ಅದಕ್ಕಾಗಿಯೂ ಸಹ ನಿಮ್ಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಕರ್ತನೆ, ಈ ಸಮಯದಲ್ಲಿ ಮಾತನಾಡುವವಳು ನಾನಲ್ಲ, ನೀವೇ ಮಾತಾಡುವಂತವರಾಗಿದ್ದೀರಿ. ಅದಕ್ಕಾಗಿಯೂ ಸಹ ನಿಮ್ಗೆ ಸ್ತೋತ್ರ ಸಲ್ಲಿಸುತ್ತಾ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸಿ ನಿಮ್ಮ ಒಂದು ಪ್ರಸನ್ನತೆಯಲ್ಲಿ ನಮ್ಮನ್ನು ತುಂಬಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. ಈ ಒಂದು ಸಮಯದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಕ್ಕಂತ ಒಂದು ವಿಷಯವು
ವಾರ್ಫೇರ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಯುದ್ಧವು ನಡೆಯುವಂತದ್ದಾಗಿದೆ ಎಂಬುದನ್ನ ನಾವು ನೋಡುವಾಗ, ನಾವು ಈ ಒಂದು ಪ್ರಪಂಚದಲ್ಲಿ ವಾಸ ಮಾಡುವಂತ ಸಮಯದಲ್ಲಿ ನಮ್ಮ ಒಂದು ಜೀವಿತವು ಯುದ್ಧವನ್ನು ಮಾಡ್ತಕ್ಕಂತ ಒಂದು ಜೀವಿತವಾಗಿದೆ ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ನಾವು ಈ ಒಂದು ಭೂಲೋಕದ ಅಧಿಪತಿಯ ಒಂದು ನಡುವೆ ವಾಸ ಮಾಡ್ತಾ ಇದ್ದೇವೆ. ಆ ಪರಲೋಕದ ಅಧಿಪತಿಯು ಯಾವ ರೀತಿಯಲ್ಲಿ ನಮ್ಮನ್ನ ಕಾಯುವಂತವರಾಗಿದ್ದಾರೋ ಅದು ಪ್ರಾಮುಖ್ಯವಾದಂತ ಒಂದು ವಿಚಾರವಾಗಿದೆ. ಯಾವ ರೀತಿಯಲ್ಲಿ ಈ ಒಂದು ಯುದ್ಧವನ್ನ, ಈ ಒಂದು ಪ್ರಪಂಚದಲ್ಲಿ ನಾವು ಯುದ್ಧವನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇದೆ, ಹೌ ಟು ಡಿಫೀಟ್ ವಾರ್ಫೇರ್, ಯಾವ ರೀತಿಯಲ್ಲಿ ನಾವು ಅದನ್ನ ಡಿಫೀಟ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಕಾಣೋರ. ಏಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡುವಾಗ ಇಬ್ರಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನ ನಾವು ನೋಡ್ಕೊಳ್ಳುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ಒಂದು ವಚನವನ್ನ ನಾವು ನೋಡ್ಕೊಳ್ಳುವ. ಇಲ್ಲಿ ನಾವು ನೋಡ್ತೇವೆ, ನಾವು 16ನೇ ವಚನ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಾವು ಧೈರ್ಯವಾಗಿ ಈ ಒಂದು ಪರಲೋಕದ ಒಂದು ಗುಣಗಳನ್ನ ಧರಿಸಿಕೊಂಡಂತವರಾಗಿ ಈ ಒಂದು ಭೂಲೋಕದಲ್ಲಿ ನಾವು ವಾಸ ಮಾಡುವಾಗ ನಮ್ಮ ಜೀವಿತವು ಯುದ್ಧಗಳನ್ನ ಮಾಡ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಉಂಟು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಯುದ್ಧವು ಸೈತಾನನು ಹಾಗೂ ದೇವರ ನಡುವೆ ನಡೆತಕ್ಕಂಥ ಯುದ್ಧವಾಗಿದೆ. ನಾವು ಅಲ್ಲಿ ಮಧ್ಯದಲ್ಲಿ ನಮ್ಮನ್ನ ಸೈತಾನನು ಬಳಸಿಕೊಂಡು ಯುದ್ಧವನ್ನ ಮಾಡುವಂತವನಾಗಿದ್ದಾನೆ. ಯಾವಾಗ ನಮ್ಮ ಒಂದು ಜೀವಿತದಲ್ಲಿ ಪವಿತ್ರಾತ್ಮನು ಜೀವಿಸುವಂತವನಾಗಿದ್ದಾನೋ ಆ ಒಂದು ಸಮಯದಲ್ಲಿ ಮಾತ್ರ ನಾವು ಇಲ್ಲಿ ಯಾವ ಒಂದು ವ್ಯಕ್ತಿಯಲ್ಲಿ ಸಮಸ್ಯೆಗಳು ಉಂಟಾಗಿದೆಯೋ ಆ ಸಮಸ್ಯೆಗಳನ್ನ ನಾವು ಪರಿಗಣಿಸಿ ಅದನ್ನ ನಾವು ಫೈಂಡ್ ಔಟ್ ಮಾಡ್ತೇವೆ. ನಂತರದಲ್ಲಿ ಮಾತ್ರ ನಾವು ಇಲ್ಲಿ ಕ್ರೈಸ್ತಿಯರಾದಂತ ನಾವು ಆತ್ಮಿಕವಾದಂತ ಒಂದು ಯುದ್ಧವನ್ನ ಮಾಡುವಂತವರಾಗಿದ್ದೇವೆ. ನಾವು ಅನ್ಕೋಬಹುದು, ಏನಪ್ಪ ಈ ಪ್ರಪಂಚದಲ್ಲಿ ಏನ್ ಯುದ್ಧ ಮಾಡ್ತೇವೆ ನಾವು ಅಂತ ಹೇಳಿ. ಇಲ್ಲಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಮಾಡ್ತಕ್ಕಂಥ ಯುದ್ಧವಲ್ಲ, ಇಲ್ಲಿ ನಾವು ಆತ್ಮಿಕವಾಗಿ ಮಾಡ್ತಕ್ಕಂಥ ಯುದ್ಧವಾಗಿದೆ ಅನ್ನೋದನ್ನ ನಾವು ಪರಿಗಣಿಸ್ಬೇಕಾಗಿದೆ. ಇಲ್ಲೇನು ಅಂತ ಹೇಳಿದ್ರೆ, ಈ ಒಂದು ನಮ್ಮ ಜೀವಿತದಲ್ಲಿ ಹಲವಾರು ಈವಿಲ್ ಫೋರ್ಸಸ್ ಗಳು ಇರತಕ್ಕಂಥದ್ದಾಗಿದೆ. ಆ ಈವಿಲ್ ಫೋರ್ಸಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನು ಸಹ ಈವಿಲ್ ಫೋರ್ಸಸ್ ಅಂತ ನಾವು ಹೇಳ್ತೇವೆ. ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು, ಕೋಪ ಮಾಡ್ತಕ್ಕಂಥದ್ದು, ಅವಿಧೇಯತೆಯನ್ನ ತೋರಿಸ್ತಕ್ಕಂಥದ್ದು, ದೇವರಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ತಕ್ಕಂಥದ್ದು, ಇವೆಲ್ಲವೂ ಸಹ ಏನಾಗಿದೆ, ಈವಿಲ್ ಫೋರ್ಸಸ್ ಗಳಾಗಿದೆ ಅನ್ನೋದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಇಲ್ಲಿ 3 ರೀತಿಯಾದಂತಹ ಒಂದು ವಾರ್ಫೇರ್ ಸ್ಪಿರಿಚುಯಲ್ ವಾರ್ಫೇರ್ ಅನ್ನ ನಾವು ಕಾಣುವಂತವರಾಗಿದ್ದೇವೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಾವು ಇಲ್ಲಿ ನೋಡುವಾಗ ಈ ಒಂದು ಕಿಂಗ್ಲಿ, ಪ್ರೀಸ್ಟ್ಲಿ ಮತ್ತೆ ಪ್ರಾಫಿಟಿಕಲ್ಲಿ ಈ 3 ರೀತಿಯಾದಂತಹ ಒಂದು ಯುದ್ಧವನ್ನ ಮಾಡುವಂತವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವಾಗ ಇಲ್ಲಿ ದೇವರ ಒಂದು ಸುವಾರ್ತೆಯನ್ನ ಸಾರುವಂತಹ ಒಂದು ಸಮಯಗಳಲ್ಲಿ ನಮ್ಗೇನಾಗುತ್ತೆ, ಆ ಒಂದು ಯುದ್ಧಗಳು, ಹೋರಾಟಗಳು ನಡೆಯುವಂತದ್ದಾಗಿದೆ. ಆ ಹೋರಾಟಗಳನ್ನ ನಾವು ಮೆಟ್ಟು ಮುಂದೆ ಹೋಗ್ಬೇಕು ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕಾಗಿದೆ, ಸತ್ಯವೇದವನ್ನ ಸರಿಯಾದ ರೀತಿಯಲ್ಲಿ ಓದ್ಬೇಕಾಗಿದೆ, ಅದನ್ನ ಅಭ್ಯಾಸ ಮಾಡಬೇಕಾಗಿದೆ. ಮತ್ತೆ ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಿನ ಸಮಯವನ್ನ
ಕಳೆಯಬೇಕಾಗಿದೆ. ಜೊತೆಗೆ ಒಬ್ಬರಿಗೊಬ್ಬರು ನಾವೇನ್ ಮಾಡ್ಬೇಕಾಗಿದೆ, ಪ್ರಾರ್ಥನೆಯನ್ನ ಮಾಡ್ಬೇಕಾಗಿದೆ. ಆಗ ಮಾತ್ರ ನಾವು ಸುವಾರ್ಥ ಕಾರ್ಯವನ್ನ ನಡೆಸ್ಲಿಕ್ಕೆ ಸಾಧ್ಯ. ಮತ್ತೆ ಆ ಸುವಾರ್ತೆಯನ್ನು ಸಾರುವಂತ ಸಮಯದಲ್ಲಿ ಆತ್ಮಿಕವಾಗಿ ಬರ್ತಕ್ಕಂತ ಒಂದು ಯುದ್ಧಗಳನ್ನ ನಾವು ಎದುರಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಪರಿಗಣಿಸ್ಬೇಕಾಗಿದೆ. ನಂತರದಲ್ಲಿ ನಾವು ಮೊದಲದಾಗಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಆ ಒಂದು ಸುವಾರ್ತೆಯನ್ನ ಸಾರ್ತಕ್ಕಂಥದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗಿದೆ, ಪ್ರಿಪೇರ್ ಆಗ್ಬೇಕಾಗಿದೆ. ನಮ್ಮನ್ನು ನಾವು ಅಹ್ ಬಲಪಡಿಸ್ಕೋಬೇಕಾಗಿದೆ. ಯಾವ ರೀತಿಯಲ್ಲಿ? ಆತ್ಮಿಕವಾಗಿ ನಾವು ಬಲಪಡಿಸ್ಕೋಬೇಕಾಗಿದೆ. ಅಂತ ಸಮಯದಲ್ಲಿ ನಾವು ಹಲವಾರು ಕಷ್ಟಗಳನ್ನ ಅಲ ಎದುರಿಸ್ತಕ್ಕಂತ ಒಂದು ಸಮಯವು ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ಸತ್ಯವೇದವನ್ನ ಓದತಕ್ಕಂಥದ್ದು, ಆ ಸತ್ಯವೇದವನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು, ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದನ್ನ ನಮ್ಮ ಒಂದು ಜೀವಿತದಲ್ಲಿ ಅಳವಡಿಸ್ಕೊಂಡು ಅದನ್ನ ನಾವು ಅಭ್ಯಾಸ ಮಾಡ್ತಾ ಬರುವಾಗ ನಮಗೆ ಆ ಒಂದು ಸುವಾರ್ಥ ಸೇವೆಯನ್ನ ಮಾಡ್ತಕ್ಕಂತ ಒಂದು ಸ್ಕಿಲ್ಸ್ ನಮ್ಮ ಜೀವಿತದಲ್ಲಿ ಬರುವಾಗ ದೇವರಿಗೆ ಬಹಳಷ್ಟು ನಾವು ಸನಿಹವಾಗುವಂತವರಾಗಿದ್ದೇವೆ. ನಾವು ಯಾವಾಗ ದೇವರಿಗೆ ಸಮೀಪವಾಗುವಂತವರಾಗಿದ್ದೇವೋ ಆ ಸಮಯದಲ್ಲಿ ಈ ಒಂದು ಪ್ರಪಂಚದಲ್ಲಿ ಬರ್ತಕ್ಕಂತ ಒಂದು ಯುದ್ಧಗಳನ್ನ ನಾವು ಆತ್ಮಿಕವಾಗಿ ಎದುರಿಸ್ಲಿಕ್ಕೆ ಬಹಳಷ್ಟು ಸಾಧ್ಯವಿದೆ ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಜೊತೆಗೆ ನಾವೇನ್ ಮಾಡ್ಬೇಕಾಗಿದೆ, ದೇವರು ನಮಗೆ ಕೊಟ್ಟಿರ್ತಕ್ಕಂತ ಎಲ್ಲ ಒಂದು ವೆಪನ್ಸ್ ಗಳನ್ನ ನಮ್ಮ ಒಂದು ಜೀವಿತದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಅಂದ್ರೆ ದೇವರು ಸರ್ವಾಯುಧಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡಾಗ ನಾವು ಈ ಪ್ರಪಂಚದಲ್ಲಿ ನಡೀತಕ್ಕಂತ ಆತ್ಮಿಕ ಯುದ್ಧವನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯ. ಹಾಗೂ ಸತ್ಯ ದೇವರು ನಮಗೆ ನೀಡಿರ್ತಕ್ಕಂತ ಸತ್ಯವಾದಂತ ವಾಕ್ಯಗಳ ಮೂಲಕ ಯುದ್ಧವನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ನಾವು ಪರಿಗಣಿಸ್ಬೇಕಾಗಿದೆ. ಮತ್ತೆ ನಾವೇನ್ ಮಾಡ್ಬೇಕಾಗಿದೆ, ವಾಕ್ಯಗಳ ಮೂಲಕವಾಗಿ ನಾವು ಯುದ್ಧವನ್ನ ಎದುರಿಸ್ಬೇಕಾಗಿದೆ. ಯಾಕೆಂದ್ರೆ ದೇವರು ನಮ್ಗೆ ಸರ್ವಾಯುಧಗಳನ್ನ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ಯಾವ್ಯಾವ ಸರ್ವಾಯುಧಗಳು ದೇವರು ನಮಗೆ ಕೊಟ್ಟಿದ್ದಾರೆ ಅಂತ. ಆ ಪ್ರತಿ ಒಂದೊಂದು ಸಮಯದಲ್ಲಿಯೂ ಸಹ ನಾವೇನ್ ಮಾಡ್ಬೇಕಾಗಿದೆ, ಆ ಸರ್ವಾಯುಧಗಳನ್ನ ಧರಿಸಿಕೊಂಡವರಾಗಿ ನಾವು ಸೈನಿಕರ ರೀತಿಯಲ್ಲಿ ಈ ಒಂದು ಪ್ರಪಂಚದಲ್ಲಿ ನಾವು ನಡೀತಕ್ಕಂತ ಎಲ್ಲ ಒಂದು ಈವಿಲ್ ಸ್ಪಿರಿಟ್ ಗಳಿಗೋಸ್ಕರ ಏನ್ ಮಾಡ್ಬೇಕಾಗಿದೆ, ಯುದ್ಧವನ್ನ ಮಾಡ್ಬೇಕಾಗಿದೆ. ಏಕೆಂದ್ರೆ ದೇವರ ಒಂದು ವಾಕ್ಯವು ಹರಿತವಾದಂತ ಕತ್ತಿಯಾಗಿದೆ. ಆ ವಾಕ್ಯಗಳ ಮೂಲಕವಾಗಿಯೇ ನಾವು ಈ ಪ್ರಪಂಚದಲ್ಲಿ ನಡೀತಕ್ಕಂತ ಈ ಒಂದು ಆತ್ಮಿಕವಾದಂತ ಯುದ್ಧವನ್ನ ಎದುರಿಸ್ಲಿಕ್ಕೆ ಸಾಧ್ಯವಿದೆ. ಆಗ ನಮ್ಮ ಪರಲೋಕದ ತಂದೆಯು ನಮಗೆ ಸಹಾಯವನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ಮತ್ತೆ ಇನ್ನು ಕೆಲವೊಂದು ವಿಷಯಗಳನ್ನ ನಾವು ನೋಡುವಾಗ ದೇವರು ನಮ್ಗೆ ಕೊಟ್ಟಿರ್ತಕ್ಕಂತ ಒಂದು ಈ ಸತ್ಯವೇದವು ನಮ್ಮ ಒಂದು ಜೀವಿತಕ್ಕೆ ಒಂದು ರೀತಿಯಾದಂತಹ ಆಹಾರವಾಗಿದೆ ಅನ್ನೋದನ್ನ ನಾವು ಕಾಣುವಂತದ್ದಾಗಿದೆ. ದೇವರ ಒಂದು ವಾಕ್ಯವು ನಮಗೆ ಮನ್ನವಾಗಿದೆ. ಆ ಒಂದು ಮನ್ನವು ನಮಗೆ ಜೀವವನ್ನ ಕೊಡ್ತಕ್ಕಂಥದ್ದಾಗಿದೆ. ಆತ್ಮಿಕ ನಮ್ಮ ಒಂದು ದೇಹಕ್ಕೆ ಊಟ ಎಷ್ಟು ಮುಖ್ಯವೋ ಜೀವಿಸ್ಲಿಕ್ಕೆ, ಅದೇ ರೀತಿಯಲ್ಲಿ ನಾವು ಈ ಒಂದು ಪ್ರಪಂಚದಲ್ಲಿ ಜೀವಿಸ್ಬೇಕಾದಾಗ ಆತ್ಮಿಕವಾದಂತ ಮನ್ನವು, ದೇವರ ಸಜೀವ ವಾಕ್ಯವು ನಮಗೆ ಬಹಳಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನ ನಾವು ಕಾಣಬೇಕಾಗಿದೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಏನನ್ನು ಸಹ ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ. ಜೊತೆಗೆ ನಾವು ದೇವರ ವಾಕ್ಯದಲ್ಲಿ ಆಳವಾದ ಒಂದು ನಂಬಿಕೆಯನ್ನ ಇಟ್ಕೊಳ್ಬೇಕು. ಆ ಒಂದು ನಂಬಿಕೆಯ ಮೂಲಕವೇ ಸಹ ನಾವು ಎಲ್ಲವನ್ನ ಎದುರಿಸ್ಲಿಕ್ಕೆ ಸಾಧ್ಯವಿದೆ. ನಾವು ನಂಬಿಕೆ ಇಲ್ದೆ ಏನಾಗ್ತೇವೆ, ಮೂರ್ಖರಾಗಿ ಈ ಪ್ರಪಂಚದಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನ ನಾವು ಎದುರಿಸ್ಲಿಕ್ಕೆ ಹಿಂದೇಟನ್ನ ಹೊಡೆದು ನಾವೇನ್ ಮಾಡ್ತಾ ಇದ್ದೇವೆ, ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿಗೆ ಹೋಗುವಂತವರಾಗಿದ್ದೇವೆ. ನಾವಿಲ್ಲಿ ಒಂದು ವಾಕ್ಯವನ್ನ ನೋಡ್ಕೊಳ್ಳುವಾಗ ಮತ್ತಾಯ 17:17 ನೋಡುವಾಗ, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ.
ಅಂತ ದೇವ್ರು ಹೇಳುವಾಗ ನೋಡಿ, ಅಲ್ಲಿ ನಾವು ನಂಬಿಕೆಯನ್ನ ಕಳ್ಕೊಳ್ಳುವಂತವರಾಗಿದ್ದೇವೆ. ಎಷ್ಟೋ ಸಂದರ್ಭಗಳಲ್ಲಿ ದೇವರು ನಮಗೆ ವಾಕ್ಯಗಳ ಮೂಲಕ, ಆತನ ಒಂದು ಪ್ರೀತಿಯ ಮೂಲಕ, ಆತನ ಬೆಳಕಿನ ಮೂಲಕ ಈ ಒಂದು ಆತ್ಮಿಕವಾದಂತ ಯುದ್ಧಗಳನ್ನ ಎದುರಿಸ್ತಕ್ಕಂತ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆದಾಗ್ಯೂ ಸಹ ನಾವೇನ್ ಮಾಡ್ತೇವೆ, ನಂಬಿಕೆಯನ್ನ ಕಳೆದುಕೊಂಡು ಈ ಆತ್ಮಿಕವಾದಂತ ಯುದ್ಧಗಳನ್ನ ಎದುರಿಸ್ಲಿಕ್ಕೆ ನಾವು ಏನಾಗ್ತೇವೆ, ಹೇಡಿಗಳಾಗಿ ಹೆಜ್ಜೆಯನ್ನ ಹಿಂದೆ ಇಡುವಂತವರಾಗಿದ್ದಾರೆ. ಇಲ್ಲಿ ಮೂರ್ಛೆ ರೋಗಿಯ ಒಂದು ವಿಷಯದಲ್ಲಿ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು ಇದಾಗಿದೆ. ಯಾಕೆ ಅಂತ ಹೇಳಿದ್ರೆ, ಆ ಆ ರೋಗಿಯನ್ನ ವಾಸ ಮಾಡ್ಲಿಕ್ಕೆ ಕರ್ಕೊಂಡ್ ಬಂದಂತವ್ರಿಗೆ ನಂಬಿಕೆ ಇರುತ್ತೆ. ಆದ್ರೆ ಯೇಸುವಿನ ಜೊತೆಯಲ್ಲೇ, ಆತನ ಜೊತೆಯಲ್ಲೇ ಇದ್ದಂತಹ ಶಿಷ್ಯರಿಗೆ ಏನು ಅದರ ಒಂದು ನಂಬಿಕೆಯಿಂದ ಅವರು ದೂರ ಇರ್ತಕ್ಕಂಥವ್ರಾಗಿದ್ದಾರೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವ್ರಿಗೆ ಹೇಳ್ತಕ್ಕಂತ ಒಂದು ವಾಕ್ಯ ಆಗಿದೆ. ನಾವುನು ಸಹ ಎಷ್ಟೋ ಬಾರಿಯಲ್ಲಿ ಆ ಒಂದು ನಂಬಿಕೆಯಿಂದ ಹೊರಗಡೆ ಬಂದು ಎಲ್ಲವನ್ನ ಕಳೆದುಕೊಂಡವರಾಗಿ ನಾವು ನಿಲ್ತಕ್ಕಂತ ಒಂದು ಪರಿಸ್ಥಿತಿಗೆ ನಮ್ಮ ಒಂದು ಜೀವಿತವನ್ನ ತಗೊಂಡ್ ಬರುವಂತವರಾಗಿದ್ದೇವೆ. ಹಾಗಾಗಿ ಯೇಸು ಸ್ವಾಮಿ ನಮ್ಗೂನು ಸಹ ಹೇಳ್ತಕ್ಕಂಥವರಾಗಿದ್ದಾರೆ, ನಾನ್ ಇನ್ನೆಷ್ಟು ದಿನ ನಿಮ್ ಸಂಗಡ ಇರ್ಲಿ, ಇನ್ನೆಷ್ಟು ದಿನ ನಿಮ್ಮನ್ನ ಸಹಿಸಿಕೊಳ್ಳಲಿ ಅಂತ ದೇವರು ನಮ್ಗೆ ಹೇಳುವಾಗ ಎಷ್ಟು ದುಃಖಕರವಾದಂತ ಒಂದು ವಿಷಯ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ದೇವರು ನಮ್ಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ತನ್ನ ಒಂದು ಪ್ರೀತಿಯನ್ನ, ತನ್ನ ಸತ್ಯ ವಾಕ್ಯಗಳನ್ನ ನಮ್ಗೆ ಕೊಟ್ಟಿರುವಾಗ, ಆ ಸತ್ಯ ವಾಕ್ಯಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ಒಂದು ಜೀವಿತದಲ್ಲಿ ಅಳವಡಿಸ್ಕೊಂಡು ಬರ್ತಕ್ಕಂತ ಆ ಒಂದು ಪ್ರತಿ ಒಂದೊಂದು ಸಂದರ್ಭದಲ್ಲಿಯೂ ನಾವು ಸಮಸ್ಯೆಗಳಾಗಿರಬಹುದು, ಅನಾರೋಗ್ಯ ಆಗಿರಬಹುದು, ಅಥವಾ ದೇವರ ವಾಕ್ಯಗಳನ್ನ ನಾವು ಹೇಳುವಾಗ ಎಷ್ಟೋ ಸಮಸ್ಯೆಗಳು ನಮ್ಮ ಒಂದು ಜೀವಿತದಲ್ಲಿ ಬರ್ತಕ್ಕಂಥದ್ದಾಗಿದೆ. ಅವೆಲ್ಲವನ್ನ ಸಹ ನಾವೇನ್ ಮಾಡ್ಬೇಕಾಗಿದೆ, ದೇವರ ಒಂದು ವಾಕ್ಯದ ಮೂಲಕವಾಗಿ ಪ್ರತಿಯೊಂದನ್ನು ನಾವು ಎದುರಿಸ್ಬೇಕಾಗಿದೆ. ಯಾಕೆ ಅಂದ್ರೆ ದೇವರು ನಮಗೆ ನಂಬಿಕೆ ಅಂತಕ್ಕಂತ ಒಂದು ವೆಪನ್ ಅನ್ನ ಕೊಟ್ಟಿದ್ದಾರೆ. ಆ ವೆಪನ್ ಅನ್ನ ನಾವು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಈ ಯುದ್ಧವನ್ನ ನಾವು ಎದುರಿಸ್ಬೇಕಾಗಿದೆ. ಜೊತೆಗೆ ಇಲ್ಲಿ ನಾವು ಇನ್ನೂ ಒಂದು ವಾಕ್ಯವನ್ನ ನಾವು ನೋಡುವಾಗ, ಇಲ್ಲಿ ಇಸ್ರಾಯೇಲರನ್ನ ದೇವರು ನಡೆಸಿಕೊಂಡು ಹೋಗುವಂತ ಸಮಯದಲ್ಲಿಯೂ ಸಹ ಏನಾಗ್ತದೆ, ಅಲ್ಲೂ ಸಹ ಇಸ್ರಾಯೇಲರು ಏನ್ ಮಾಡ್ತಾರೆ, ನಂಬಿಕೆಯನ್ನ ಕಳ್ಕೊಂಡು ಆ ಒಂದು ಪ್ರಯಾಣದ ಸಮಯದಲ್ಲಿ ಎಷ್ಟೋ ಒಂದು ಸಮಸ್ಯೆಗಳನ್ನ ತಾವೇ ಬರಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಹೋಗಿ ಆ ಒಂದು ಪರಮ ಕಾನಾನನ್ನ ನೋಡ್ತಕ್ಕಂತ ಒಂದು ಸೌಭಾಗ್ಯವನ್ನ ಅವರು ಕಳ್ಕೊಳ್ಳುವಂತವರಾಗಿದ್ದಾರೆ. ಎಷ್ಟೋ ಲಕ್ಷಾಂತರ ಜನರು ಈಜಿಪ್ಟಿನಿಂದ ಹೊರ ಬರ್ತಾರೆ, ಆದ್ರೆ ಅಲ್ಲಿ ದೇವರು ತೋರ್ಸತಕ್ಕಂತಹ ಒಂದು ಕಾನಾನ್ ದೇಶವನ್ನ ನೋಡಿದಂತವ್ರು ಬರೀ ಅಲ್ಲಿ ಇಬ್ಬರೇ ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಆದ್ರೆ ನಮ್ಗಾದರೂ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ. ನಾವೂನು ಸಹ ಏನಾಗ್ಬೇಕಾಗಿದೆ, ಆ ಈ ಪ್ರಪಂಚದಲ್ಲಿ ಬರ್ತಕ್ಕಂತ ಆತ್ಮಿಕವಾದಂತ ಯುದ್ಧಗಳನ್ನ ನಾವು ಎದುರಿಸ್ಲಿಕ್ಕೆ ಶಕ್ತರಾಗ್ಬೇಕಾಗಿದೆ. ನಮ್ಮ ಒಂದು ಜೀವಿತದಲ್ಲೇನೆ, ನಮ್ಮ ಒಳಗಡೆನೆ ಯುದ್ಧಗಳು ನಡೆಯುವಂತದ್ದಾಗಿದೆ. ಆ ಯುದ್ಧಗಳನ್ನ ಎದುರಿಸ್ಲಿಕ್ಕೆ ದೇವ್ರೇ ನನಗೆ ಶಕ್ತಿ ಕೊಡು ಅಂತ ನಾವು ದೇವ್ರನ್ನ ಕೇಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನ ನಾವು ಎದುರಿಸ್ಕೊಳ್ತಕ್ಕಂತ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇರೆದನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಯನ್ನ ತಕೊಂಡಾಗ, ಈಗ ನನ್ನಲ್ಲಿ ಕೋಪ ಅನ್ನತಕ್ಕಂಥದ್ದು ಇತ್ತು ಅಂತ ಹೇಳಿದ್ರೆ, ಆ ಕೋಪವನ್ನ ನಾನು ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ, ಆ ಕೋಪದಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನಾನು ಹೇಗೆ ಈ ಒಂದು ಆತ್ಮಿಕವಾದಂತ ಯುದ್ಧವನ್ನ ಎದುರಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ನನಗೆ ನಾನೇ ಪ್ರಶ್ನೆಯನ್ನ ಹಾಕಿಕೊಳ್ಬೇಕಾಗಿದೆ. ನಾನು ಆ ಆತ್ಮಿಕವಾದಂತ ಯುದ್ಧವನ್ನ ಎದುರಿಸ್ಲಿಕ್ಕೆ ನಾನು ಶಕ್ತಳಾಗ್ಬೇಕು ಅಂತ ಹೇಳಿದ್ರೆ, ದೇವರೇ ನನಗೆ ಆ ಒಂದು ಶಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಿದೆ. ನಾವು ಮೊದಲದಾಗಿ ಏನ್ ಮಾಡ್ಬೇಕಾಗಿದೆ, ನನ್ನ ಸಂಪೂರ್ಣ ಜೀವಿತವನ್ನ ದೇವರಿಗೆ ಸಮರ್ಪಿಸಿಕೊಳ್ಳಬೇಕಾಗಿದೆ. ಮತ್ತೆ ನನ್ನನ್ನ ನಾನು ದೇವರಿಗೆ, ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ
ಯಾವುದೇ ರೀತಿಯಾದಂತ ಯುದ್ಧವನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ಹಲವಾರು ಉದಾಹರಣೆಗಳನ್ನ ನಾವು ಕಾಣುವಂತವರಾಗಿದ್ದೇವೆ. ಪ್ರತಿಯೊಂದೊಂದು ಉದಾಹರಣೆಗಳಲ್ಲೂ ಸಹ ನಾವು ನೋಡುವಾಗ ಯಾರು ದೇವರಿಗೆ ತಮ್ಮನ್ನ ಸಮರ್ಪಿಸಿಕೊಂಡರೋ ಅವರು ಎಲ್ಲವನ್ನ ಆ ಗೆಲ್ಲಿಕ್ಕೆ ಸಾಧ್ಯವಾಯ್ತು ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ನೋಡಿ, ನಾವು ಯಾವಾಗ ಯೆಹೋವನನ್ನ ಸಂಪೂರ್ಣವಾಗಿ ಹೊಂದಿಕೊಂಡವರಾಗಿರ್ತೇವೋ ಆಗ ಯೆಹೋವನು ಏನ್ ಮಾಡ್ತಾನೆ, ನಮ್ಗೆ ಏನೆಲ್ಲ ಕೊಡ್ಬೇಕು ಎಲ್ಲವನ್ನ ಕೊಡ್ತಕ್ಕಂಥವರಾಗಿದ್ದಾರೆ ಎಂಬುದನ್ನ ನಾವು ಮನಗಾಣ್ಬೇಕಾಗಿದೆ. ಮತ್ತೆ ನಾವು ಆ ದೇವರನ್ನ ಸಂಪೂರ್ಣವಾಗಿ ಆತ್ಕೋಬೇಕಾಗಿದೆ. ಯಾವಾಗ ನಾವು ದೇವರನ್ನ ಸಂಪೂರ್ಣವಾಗಿ ಆತ್ಕೊಳ್ತೇವೋ ಆಗ ಮಾತ್ರ ಈ ಒಂದು ವಾರ್ಫೇರ್ ಅನ್ನ, ಒಂದು ಹೋರಾಟದ ಜೀವಿತವನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯವಾಗಿದೆ ಅನ್ನತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಮತ್ತೆ ನಾವು ದೇವರಲ್ಲಿ ಅದ್ಭುತವಾದಂತಹ ಆಳವಾದಂತಹ ಒಂದು ಪ್ರೀತಿ ಮತ್ತು ನಂಬಿಕೆಯನ್ನ ನಾವು ಇಟ್ಕೋಬೇಕು. ಆಗ ಮಾತ್ರ ನಾವು ಯಾವುದೇ ಒಂದು ಸಮಯದಲ್ಲಿಯೂ ಸಹ ಭಯ ಪಡೋದಿಲ್ಲ. ಯಾವಾಗ ನಮ್ಮಲ್ಲಿ ನಂಬಿಕೆ ದೇವರಲ್ಲಿ ಇರುವುದಿಲ್ವೋ ಆಗ ನಾವೇನ್ ಮಾಡ್ತೇವೆ, ಭಯ ಪಟ್ಕೊಂಡು ಆ ಭಯದಿಂದಾಗಿ ನಾವೇನ್ ಮಾಡ್ತೇವೆ, ಏನನ್ನು ಸಹ ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ನಾವೇನ್ ಮಾಡ್ಬೇಕಾಗಿದೆ, ತಾಳ್ಮೆಯಿಂದ ಎಲ್ಲವನ್ನ ಎದುರಿಸ್ತಕ್ಕಂತ ಒಂದು ಶಕ್ತಿಯನ್ನ ಪಡ್ಕೋಬೇಕಾಗಿದೆ. ತಾಳ್ಮೆ ಅನ್ನೋದು ಬಹಳಷ್ಟು ಪ್ರಾಮುಖ್ಯವಾದಂತ ವಿಷಯ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. ಆ ಒಂದು ತಾಳ್ಮೆ ನಮ್ಮ ಜೀವಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಏನನ್ನು ಸಹ ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಪ್ರತಿ ಒಂದೊಂದು ಸಮಯವೂ ಸಹ ನಮ್ಗೆ ಏನಾಗಿದೆ, ತಾಳ್ಮೆಯನ್ನ ಕಲಿಸ್ತಕ್ಕಂಥದ್ದಾಗಿದೆ. ಯಾರಿಗೆ ಹೆಚ್ಚು ತಾಳ್ಮೆ ಇರ್ತಕ್ಕಂಥದ್ದಾಗಿದೆಯೋ ಅವರು ಎಲ್ಲವನ್ನ ಸಹ ಎದುರಿಸ್ತಕ್ಕಂತ ಒಂದು ಶಕ್ತಿಯು ದೇವರು ಕೊಡುವಂತವರಾಗಿದ್ದಾರೆ. ನಮ್ಮ ದೇವರು ತೂಕಡಿಸ್ತಕ್ಕಂತ ದೇವರಲ್ಲ, ಅಥವಾ ಮೊಂಡುಗೈ ಇರ್ತಕ್ಕಂತ ದೇವರಲ್ಲ, ಕಣ್ಣು ಕಾಣದೆ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂತ ದೇವರಲ್ಲ, ಅಥವಾ ಕಿವಿ ಕೇಳ್ತಾ ಇರ್ತಕ್ಕಂತ ದೇವರಲ್ಲ. ಎಲ್ಲವನ್ನ ಕೇಳ್ತಕ್ಕಂತ, ನೋಡ್ತಕ್ಕಂತ, ಕೇಳ್ತಕ್ಕಂತ ದೇವರಾಗಿರುವಾಗ ಆತನು ನಮಗೆ ಎಲ್ಲವನ್ನ ಒದಗಿಸಿಕೊಡುವಂತವನಾಗಿದ್ದಾನೆ. ನಾವು ನಮ್ಮ ಒಂದು ಜೀವಿತವನ್ನ ಏನ್ ಮಾಡ್ಬೇಕಾಗಿದೆ, ದೇವರಿಗೆ ಸಮರ್ಪಿಸಿಕೊಂಡವರಾಗಿ ನಮ್ಮ ಒಂದು ಜೀವಿತದ ದೇವರ ಒಂದು ಬೆಳಕಿನಲ್ಲಿ ನಡೆಯುವಾಗ ಈ ಪ್ರಪಂಚದಲ್ಲಿ ನಡೀತಕ್ಕಂತ ಈ ಒಂದು ಆತ್ಮಿಕವಾದಂತ ಯುದ್ಧವನ್ನ ನಾವು ಹೆದರ್ಲಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಇದನ್ನು ಸಹ ಸತ್ತ ರೀತಿಯಲ್ಲಿ ಆತ್ಮಿಕವಾಗಿ ನಾವು ಏನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಈ ಒಂದು ಪ್ರಪಂಚದಲ್ಲಿ ಏನನ್ನು ಸಹ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈ ಒಂದು ಯುದ್ಧವು ಆತ್ಮಿಕವಾದಂತ ಯುದ್ಧ ನಡೀತಾ ಇರೋದು ಸೈತಾನನು ಮತ್ತು ದೇವರ ನಡುವೆ ನಡೀತಾ ಇದೆ. ಆದ್ರೆ ಸೈತಾನ ಏನ್ ಮಾಡ್ತಾ ಇದ್ದಾನೆ, ದೇವರ ಜೊತೆಯಲ್ಲಿ ನೇರವಾಗಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ್ರಿಂದ ನಮ್ಮನ್ನ ಬಳಕೆ ಮಾಡಿಕೊಂಡು ದೇವರ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಆ ಒಂದು ನಾವು ದೇವರ ಮಕ್ಕಳಾಗಿರುವಾಗ ಆ ಒಂದು ಆತ್ಮಿಕವಾದಂತ ಯುದ್ಧವನ್ನ ನಾವು ಎದುರಿಸ್ಲಿಕ್ಕೆ ಸಿದ್ಧರಾಗಿರ್ಬೇಕು. ದೇವರು ಕೊಟ್ಟಿರ್ತಕ್ಕಂತ ಎಲ್ಲ ಒಂದು ಸರ್ವಾಯುಧಗಳನ್ನ ನಾವು ಧರಿಸ್ಕೊಳ್ಳೋಣ. ಆ ಸರ್ವಾಯುಧಗಳ ಮೂಲಕವಾಗಿ ನಾವೇನ್ ಮಾಡೋಣ, ಬಲಶಕ್ತಿಯನ್ನ ಹೊಂದ್ಕೊಳ್ಳೋಣ. ಪವಿತ್ರಾತ್ಮನನ್ನು ನಮ್ಮ ಒಂದು ಜೀವಿತದಲ್ಲಿ ಆಹ್ವಾನ ಮಾಡಿಕೊಳ್ಳುವ. ಪವಿತ್ರಾತ್ಮನ ಒಂದು ಸ್ನಾನ ನಮ್ಮ ಜೀವಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂತಹ ಒಂದು ಯುದ್ಧವನ್ನ, ಆತ್ಮಿಕವಾದಂತಹ ಯುದ್ಧವನ್ನ ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪವಿತ್ರಾತ್ಮನ ಒಂದು ಶಕ್ತಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ಕೊಟ್ಟಿರ್ತಕ್ಕಂತ ಎಲ್ಲ ಒಂದು ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯುವುದರ ಮೂಲಕ ದೇವರಿಗೆ ನಾವು ಘನತೆಯನ್ನ ತರುವ. ಪ್ರತಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿಯೂ ಸಹ ಈ ಒಂದು ಸ್ಪಿರಿಚುವಲ್ ವಾರ್ಫೇರ್ ನಡೀತಾನೆ ಇದೆ. ಆದ್ರೆ ನಮ್ಮ ಒಂದು ಗಮನಕ್ಕೆ ಅದು ಬರ್ತಾ ಇಲ್ಲ. ದೇವರಲ್ಲಿ ಕೇಳ್ಕೊಳ್ಳೋಣ, ದೇವ್ರೆ ನನ್ನಲ್ಲಿ ಯಾವ ಒಂದು
ಆತ್ಮಿಕವಾದಂತಹ ಆತ್ಮಿಕವಾಗಿ ಎಲ್ಲಿ ನಾನು ದುರ್ಬಲಗೊಂಡಿದ್ದೇನೋ ಆ ಒಂದು ದುರ್ಬಲತೆಯಿಂದ ನನ್ನನ್ನ ಹೊರಗಡೆ ತಗೊಂಡ್ ಬಾ ದೇವ್ರೆ ಅಂತ ಪ್ರಾರ್ಥಿಸುವ ಆ ಒಂದು ಬಲ ಶಕ್ತಿಯನ್ನ ಕೊಡು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆತ್ಮಿಕವಾಗಿ ನಾವು ಬಲವನ್ನ ಹೊಂದ್ಕೊಳ್ಳೋಣ. ಆ ಪರಲೋಕದ ಒಂದು ಜ್ಞಾನ, ಪರಲೋಕದ ಬಲ ಶಕ್ತಿ ನಮ್ಮಲ್ಲಿ ಇರುವುದಾದ್ರೆ ಖಂಡಿತವಾಗಿಯೂ ಸಹ ಈ ಒಂದು ಯುದ್ಧವನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯ. ಇಲ್ಲವಾದ್ರೆ ನಾವು ಯುದ್ಧವನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಹಲವಾರು ಈವಿಲ್ ಸ್ಪಿರಿಟ್ಸ್ ಅಥವಾ ಡಿಮನ್ಸ್ ಅಂದ್ರೇನು ನೆಗೆಟಿವಿಟಿಗಳು ತುಂಬಾ ಜಾಸ್ತಿ ಇದೆ. ಈಗ ಉದಾಹರಣೆಗೆ ನಾನು ಒಂದು ವಾಕ್ಯವನ್ನ ಹೇಳ್ದಾಗ ಅಥವಾ ನಾನು ಏನೋ ಒಂದು ವಿಷಯವನ್ನ ಹೇಳ್ದಾಗ ಅದನ್ನ ನಂಬೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ವಿಷಯಗಳನ್ನ ನಾವು ನೋಡುವಾಗ ಆ ಎಷ್ಟೋ ಸಾರಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ನಾನು ಕೆಲವರಿಗೆ ಹೇಳ್ತೇನೆ ಈ ರೀತಿಯಲ್ಲಿ ಮಾಡಿ ತಗೊಳ್ಳಿ ಮೆಡಿಸಿನ್ಸ್. ಡಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗ್ಬೇಡ್ರಿ, ಏಸು ಕ್ರಿಸ್ತನ ಅಂತಕ್ಕಂಥ ವೈದ್ಯನ ಮೇಲೆ ನೀವು ಡಿಪೆಂಡ್ ಆಗಿ ಈ ರೀತಿಯಲ್ಲಿ ನೀವು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರು ನಂಬೋದಿಲ್ಲ. ನಮ್ದೇನೆ ಏನ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿಗಳನ್ನ ಅವರು ಖರ್ಚು ಮಾಡಿ ಅಲ್ಲಿ ಮತ್ತೆ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಕ್ಕಂತ ಒಂದು ಮನಸ್ಥಿತಿ ನಮ್ಮ ಜನಕ್ಕಿದೆ. ಸುಮಾರು ನಮ್ಮ ಚರ್ಚ್ ಮೆಂಬರ್ಸ್ ಗಳಲ್ಲಿ ಕೆಲವರಿಗೆ ನಾನು ಹೇಳಿದಾಗ ಅವ್ರು ಅದನ್ನ ತಗೊಳಲ್ಲ. ಆದ್ರೆ ಹೊರಗಡೆ ಇರ್ತಕ್ಕಂಥವ್ರು ಬಂದು ಏನ್ ಮಾಡ್ತಾರೆ, ಈ ಒಂದು ದೇವರು ಕೊಟ್ಟಿರ್ತಕ್ಕಂತ ಒಂದು ವಾಕ್ಯದ ಮೂಲಕವಾಗಿ ಯಾವ ರೀತಿಯಲ್ಲಿ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ತಾರೆ. ಆದ್ರೆ ನಾವೇನ್ ಮಾಡ್ತೇವೆ, ದೇವರ ವಾಕ್ಯದಲ್ಲೇ ಇದ್ದು ದೇವರ ವಾಕ್ಯದಲ್ಲೇ ಬೆಳೀತಾ ದೇವರ ವಾಕ್ಯವನ್ನೇ ಕೇಳ್ತಾ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಗೊತ್ತಿದ್ದಾಗ್ಯೂನು ಸಹ ನಾವೇನ್ ಮಾಡ್ತಾ ಇಲ್ಲ, ಆ ಒಂದು ನಂಬಿಕೆಯನ್ನ ನಮ್ಮಲ್ಲಿ ತಗೊಳ್ತಾ ಇಲ್ಲ. ಆ ಒಂದು ನಂಬಿಕೆನೇ ಇಲ್ಲ ಅಂತ ಹೇಳಿದಾಗ ನಾವು ದೇವರಿಗೆ ಯಾವ ರೀತಿಯಲ್ಲಿ ನಾವು ಸಾಕ್ಷಿಯಾಗಿ ನಿಂತು ಸೈತಾನನು ಹಾಗೂ ದೇವರ ನಡುವೆ ನಡೀತಿರ್ತಕ್ಕಂತ ಈ ಒಂದು ಸ್ಪಿರಿಚುವಲ್ ವಾರ್ ಅನ್ನ ನಾವು ಎದುರಿಸಿ ದೇವರಿಗೆ ನಾವು ಜಯವನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನಾವು ಪ್ರತಿ ಒಂದು ಕ್ಷಣದಲ್ಲಿಯೂ ಪ್ರತಿ ದಿನದಲ್ಲಿಯೂ ನಮ್ಮ ಒಂದು ಜೀವಿತದಲ್ಲಿ ಈ ಒಂದು ವಾರ್ಫೇರ್ ಅಂದ್ರೆ ಈ ಒಂದು ಆತ್ಮಿಕವಾದಂತಹ ಒಂದು ಯುದ್ಧವು ನಡೀತಾನೆ ಇದೆ. ಆ ಯುದ್ಧವನ್ನ ಎದುರಿಸ್ತಕ್ಕಂತ ಒಂದು ಶಕ್ತಿಯನ್ನ ದೇವರು ನಮಗೆ ಕೊಡಲಿ. ದೇವರ ಒಂದು ವಾಕ್ಯವನ್ನ ಓದುವುದರ ಮೂಲಕವಾಗಿ, ಆ ವಾಕ್ಯವನ್ನ ಅಭ್ಯಾಸ ಮಾಡುವುದರ ಮೂಲಕವಾಗಿ, ಆ ವಾಕ್ಯದಲ್ಲಿ ನಾವು ನಡೆಯುತ್ತಾ ಪ್ರಾರ್ಥನೆಯ ಒಂದು ಜೀವಿತದಲ್ಲಿ ನಾವು ನಡೆಯುತ್ತಾ ಎಲ್ಲಾ ಸರ್ವಾಯುಧಗಳನ್ನು ನಮ್ಮ ಒಂದು ಜೀವಿತದಲ್ಲಿ ಅಳವಡಿಸಿಕೊಂಡು ಪವಿತ್ರಾತ್ಮನ ಎಲ್ಲ 9 ಫಲಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರಿಗೆ ಸಾಕ್ಷಿಯಾಗಿ ನಿಲ್ಲುತ್ತಾ ಈ ಒಂದು ಆತ್ಮಿಕ ಯುದ್ಧವನ್ನ ಗೆಲ್ಲುತ್ತಾ ಆ ಒಂದು ಪರಮ ಕಾನಾನಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರಿಗೆ ನಾವು ಮಹಿಮೆಯನ್ನ ಪಡಿಸುವ. ದೇವರು ಈ ಸಣ್ಣ ಆಲೋಚನೆಯನ್ನ ಆಶೀರ್ವದಿಸಲಿ. ಆಮೆನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರಿ ಸವಿತಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ಸರ್ವಾಯುಧಗಳನ್ನ ಧರಿಸಿಕೊಂಡು ಸೈತಾನನು ನಮ್ಮಲ್ಲಿ ಬಿತ್ತಿರುವಂತ ಆತನ ಎಲ್ಲಾ ದುಷ್ಟ ಸ್ವಭಾವಗಳನ್ನ ನಾವು ಎದುರಿಸಿ ಜಯಿಸಿ ಇತರರಿಗೆ ಮಾದರಿಯಾಗಿ ಜೀವಿಸಿ ಕ್ರಿಸ್ತನ ಜಯದಲ್ಲಿ ಪಾಲು ಹೊಂದಬೇಕೆಂಬ ವಿಷಯದಲ್ಲಿ ಬೋಧನೆ ಮಾಡಿದಂತ ಸಹೋದರಿಗೆ ನಾನು ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಆಶೀರ್ವಾದ ಮಾಡಲಿ, ಇನ್ನು ಉನ್ನತವಾದ ಸೇವೆಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆ ಪ್ರಾರ್ಥನೆಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಳೆ ವಿಷಯದಲ್ಲಿ ಪ್ರಾರ್ಥನೆ ಮಾಡೋಣ. ಓಕೆ ಓಕೆ ಓಕೆ. ಅತಿವೃಷ್ಟಿ ಮತ್ತೆ ಕೆಲವು ಮಕ್ಕಳಿಗೆಲ್ಲ ನರ್ಸಿಂಗ್ ಪಾಸ್ಟರ್ ನಮ್ಮ ಕಾಲೇಜ್ ನರ್ಸಿಂಗ್ ಮತ್ತೆ ITI ಕಾಲೇಜಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ 10th ಸ್ಟ್ಯಾಂಡರ್ಡ್ ಇವತ್ತಿಂದ ಕರೆಕ್ಷನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಅವರು ಇದು ಎಕ್ಸಾಮ್ ಬರ್ದಿದಾರಲ್ಲ ಫೇಲ್ ಸ್ಟೂಡೆಂಟ್ಸ್, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ.
ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಂತೋದ್ರು ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ, ಜಾಯಿನ್ ಆಗಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ನಿನ್ನ ಪ್ರೀತಿಗಾಗಿ, ನಿನ್ನ ದಯೆಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇನೆ ನನ್ನೊಡೆಯ. ಈ ದಿನಕ್ಕಾಗಿ, ಈ ಬೆಳಗಿನ ಜಾವದಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ನಿನ್ನ ಪ್ರಿಯ ಮಗಳನ್ನ ಆಶೀರ್ವದಿಸು. ಮಗಳ ಜೀವಿತದಲ್ಲಿ ನಿನ್ನ ಪ್ರಸನ್ನತೆಯನ್ನ ಸದಾ ನೆಲೆಗೊಳಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಕುಟುಂಬದಲ್ಲಿ ಎಲ್ಲಾ ಸಂಬಂಧಿಕರ ಜೊತೆಗೆ, ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ಎಲ್ಲರ ಸಂಗಡ ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸ, ಸಂತೋಷ, ಸಮಾಧಾನಗಳನ್ನ ಅನುಭವಿಸುತ್ತಾ ನಿನ್ನ ಸೇವೆಯಲ್ಲಿ ಪಾಲು ಹೊಂದುತ್ತಾ ಅನೇಕರಿಗೆ ನಿನ್ನ ಬೆಳಕಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಮಗಳ ಭವಿಷ್ಯವನ್ನು ರೂಪಿಸು, ಕೊರತೆಗಳನ್ನ ನೀಗಿಸು. ವಿಶೇಷವಾಗಿ ಸ್ವಾಮಿ, ಗುರಿ ಬಂದಿರುವಂತ ಸಭೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಕೃಪೆಯವರ ಮೇಲೆಲ್ಲಿ ಡೇವಿಡ್ ಅವ್ರನ್ನ ಆಶೀರ್ವದಿಸು, ಲೋಕೇಶ್ ಅಂಕಲ್ ಅವ್ರನ್ನ ಆಶೀರ್ವದಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು. ಎಚ್ಚರವಾಗಿದ್ದು ಪ್ರಾರ್ಥಿಸಲು ಅವರು ತಮ್ಮ ಹೃದಯಗಳನ್ನು ಒಪ್ಪಿಸಿಕೊಟ್ಟು ದಿನನಿತ್ಯವೂ ನಿನ್ನ ಪಾದದ ಬಳಿಗೆ ಬರುವಾಗ ನಿನ್ನ ಆತ್ಮನ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ಮಾಡುವಂತ ಕೆಲಸ ಸೇವೆಗಳನ್ನು ಆಶೀರ್ವದಿಸಲಿ. ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಸದಸ್ಯರನ್ನ ಆಶೀರ್ವದಿಸಲಿ. ಯಾವುದೇ ಕೊರತೆ ಬಾಧೆಗಳು ಅವ್ರನ್ನ ಮುಟ್ಟದಿರಲಿ ಸ್ವಾಮಿ. ನಿನ್ನ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ಇನ್ನಷ್ಟು ಸೇವೆ ಮಾಡಲು ಬಲ ಹೊಂದುವಂತೆ ಅವರ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಅನುಗ್ರಹಿಸು. ದಾರಿಯುದ್ದಕ್ಕೂ ನಿನ್ನ ಜೊತೆಗಾರನಾಗಿದ್ದು ಕೈ ಹಿಡಿದು ನಡೆಸುತ್ತಾನೆ. ಕೇಡಿನಿಂದ, ಶೋಧಗಳಿಂದ, ಅಪಾಯಗಳಿಂದ ತಪ್ಪಿಸಿ ಕಾಪಾಡು. ಸಮಾಧಾನದ ಜೀವಿತ ಕೊಡು. ಕೈಗೆತ್ತಿಕೊಂಡಿರುವಂತ ಕೆಲಸ ಕಾರ್ಯಗಳಲ್ಲಿ ಸಫಲವನ್ನು, ಜಯವನ್ನು ದಯಪಾಲಿಸು. ವಾಕ್ಯದ ಪ್ರಕಾರವಾಗಿ ನಡೆದು ನಿನ್ನನ್ನು ಸನ್ಮಾನಿಸುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಈ ಭೂಮಿ ಮೇಲೆ ಅನೇಕರು ಕಷ್ಟ ನಷ್ಟಗಳಿಗೆ ಒಳಗಾಗಿದ್ದಾರೆ ಸ್ವಾಮಿ. ಅಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಅನೇಕರು ಸ್ವಾಮಿ ವಾಸಿಯಾಗಲಾರದಂತ ಅದ್ಭುತ ಕಾಯಿಲೆಗಳಿಗೆ, ಅನೇಕ ವಿಧವಾದಂತ ಭಯಂಕರವಾದ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಅವರನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇನೆ. ಕಾರಣದ ಕಣ್ಣಿಗೆ ಸ್ವಾಮಿ ನಿನ್ನ ಮಾತ್ರ ಅವುಗಳನ್ನ ನೋಡುವಂತವರಾಗಿದೆ, ಗೋಚರಿಸುವಂತದ್ದಾಗಿದೆ ಸ್ವಾಮಿ. ನಿನ್ನಂತ ಮಕ್ಕಳನ್ನ ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯದಿಂದ ತಿನ್ನಿಸು. ಅವರು ಗುಣ ಹೊಂದಿ ನಿನ್ನ ಕೃಪೆಯನ್ನು ಹೊಂದಿದವರಾಗಿ, ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ, ನಿನ್ನನ್ನು ಕಂಡುಕೊಂಡು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು. ವಿಶೇಷವಾಗಿ ಸ್ವಾಮಿ, ಮಗಳಾದಂತ ಆದ್ಯಗೋಸ್ಕರ ಪ್ರಾರ್ಥನೆ. ಮಗಳನ್ನು ಮುಟ್ಟಿ ಗುಣಪಡಿಸಕ್ಕಾಗಿ ಸ್ತೋತ್ರ. ಆರೋಗ್ಯದಿಂದ ಆಕೆ ಜೀವಿಸುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಸ್ವಾಮಿ, ಪ್ರತ್ಯೇಕ್ ಮತ್ತು ಮಹಮ್ಮದಿ ಅವರನ್ನ ಕ್ಯಾನ್ಸರ್ ಕಾಯಿಲೆಯಿಂದ ಗುಣಪಡಿಸಕ್ಕಾಗಿ ಸ್ತೋತ್ರ. ಅವ್ರ ಮುಂದೆ ಇನ್ನು ಯಾವುದೇ ಭಯವಿಲ್ಲದೆ ಆರೋಗ್ಯದಿಂದ ಜೀವಿಸುವಂತೆ ಸಹಾಯ ಮಾಡು. ಅವ್ರು ಬೇಕಾದೆಲ್ಲ ಆರೋಗ್ಯ ಸುಕ್ಷೇಮಗಳನ್ನು ಕೊಡು ಸ್ವಾಮಿ. ಈ ಒಂದು ಅತಿವೃಷ್ಟಿಯಿಂದ ಆಗುತ್ತಿರುವಂತ ಅನಾಹುತಗಳಿಂದ ಎಲ್ಲ ಕರ್ನಾಟಕ ಮತ್ತು ಇತರ ಭಾರತ ದೇಶ, ಇತರ ದೇಶಗಳಲ್ಲಿಯೂ ಸಹ ಈ ಘಟನೆಯಿಂದ, ಈ ಪರಿಸ್ಥಿತಿಯಿಂದ ಎಲ್ಲರನ್ನು ಪಾರು ಮಾಡು. ಕುಟುಂಬಗಳನ್ನ ಕಳೆದುಕೊಂಡಿರ್ತಕ್ಕಂಥ ನಿರಾಶ್ರಿತರಿಗೆ ಬೇಕಾದ ಸಹಾಯವನ್ನ, ಆಶ್ರಯವನ್ನ ನೀನು ಒದಗಿಸಿಕೊಡು ಸ್ವಾಮಿ. ಸರ್ಕಾರಗಳು ಮತ್ತು ಸಂಸ್ಥೆಗಳು ಮುಂದೆ ಬಂದು ಆ ಮಕ್ಕಳ ಭವಿಷ್ಯವನ್ನು ಕಟ್ಟುವಂತ ಕಾರ್ಯ ಆಗುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಬೆಳಗಿನ ಜಾವದಲ್ಲಿ ಕರ್ತನ SSLC ಪರೀಕ್ಷೆ ಮರುಪರೀಕ್ಷೆ ಬರೀತಿರುವಂತ ಮಕ್ಕಳಿಗಾಗಿ ಪ್ರಾರ್ಥನೆ. ಅವರನ್ನ ಬಲಪಡಿಸು. ಉತ್ತಮವಾದ ರೀತಿಯಲ್ಲಿ ಪಾಸ್ ಆಗುವಂತೆ ಒಳ್ಳೆ ಕೃಪೆಯನ್ನ ದಯಪಾಲಿಸಿಕೊಡು ಸ್ವಾಮಿ. ಅವ್ರ ಭವಿಷ್ಯ ರೂಪಿಸಿಕೊಳ್ಳುವಂತೆ ಕಾರ್ಯ ಮಾಡು. ಮಾತ್ರವಲ್ಲದೆ ಸ್ವಾಮಿ, ಕರ್ತನೆ ನರ್ಸಿಂಗ್ ಕಾಲೇಜ್ಗಳಲ್ಲಿ ಪರೀಕ್ಷೆಗಳು ನಡೀತಿರುವಾಗ ನಿನ್ನ ಪ್ರಸನ್ನತೆಯಲ್ಲಿರಲಿ. ಆ ಮಕ್ಕಳನ್ನು ಆಶೀರ್ವದಿಸು.